ಹಲೋ ಏನಮ್ಮ? ಅಣ್ಣ ಅದೇ ಅಣ್ಣ, ನಾನು ನಿಮ್ಮ ಹತ್ರ ಮಾತಾಡೋಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಜೊತೆ ಏನಾದರೂ ನನಗೆ ಡೌಟ್ಸ್ ಇದ್ರೆ ಆ ಡೌಟ್ಸ್ನೆಲ್ಲ ಕೇಳಬೇಕು ಅನ್ಕೊಂಡಿರ್ತೀನೋ, ಆ ಮಾತುಗಳೆಲ್ಲ ಮರ್ತೋಗ್ಬಿಡುತ್ತೆ ಅಣ್ಣ. ನಾನು ಈ ಥರ ಕೇಳಬೇಕು ಅಣ್ಣನ ಹತ್ರ, ಈ ಥರ ಈ ಕ್ವಶನ್ಗೆ ಈ ಥರ ಕ್ವಶನ್ಗೆ ಆನ್ಸರ್ ತಿಳ್ಕೊಬೇಕು ಅನ್ನೋದೆಲ್ಲ ಇಟ್ಕೊಂಡಿರ್ತೀನಿ. ಅಂದರೆ ನಿಮ್ಮ ಜೊತೆ ಮಾತಾಡೋ ಖುಷಿಗೆ ಆ ಕ್ವಶನ್ಸ್ ಎಲ್ಲ ಮರ್ತೋಗ್ಬಿಡ್ತೀನಿ ನಾನು. ಅಷ್ಟೊಂದು ಖುಷಿ ಆಗ್ಬಿಡುತ್ತೆ ಅಣ್ಣ ನನಗಂತೂ. ನಮ್ಮದೇನಿಲ್ಲ ತಾಯಿ. ಹೌದು ಅಣ್ಣ, ನನ್ನ ಜೀವನದಲ್ಲಿ ಮರೆಯಕ್ಕೆ ಆಗದೇ ಇರೋ 2 ಅನುಭವ ಅಂತಂದ್ರೆ ಅವತ್ತು ನೀವು ಮೊದಲನೇ ಸಲ ಮನೆಗೆ ಬಂದ್ರಲ್ಲಣ್ಣ, ಅದು ಒಂದು. ಆಮೇಲೆ ನಾವು 2ನೇ ಸಲ ಮಂತ್ರಾಲಯಕ್ಕೆ ಹೋದ್ರಲ್ಲಣ್ಣ, ಇವಾಗ ಹೇಳದ್ನಲ್ಲ, ಮುಖದ ಮೇಲೆ ಎತ್ತಿರ್ತಾ ಯಾರೋ ನೀರು ಚಿಮ್ಕಿಸ್ದಂಗೆ ಆಯಿತು. ಆಮೇಲೆ ಕಣ್ಬಿಟ್ಟು ನೋಡಿದ್ರೆ ಯಾರೂ ಇಲ್ಲ ಅಂತಂದ್ಬಿಟ್ಟು ಆ ಅನುಭವ ಮಾತ್ರ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಮರೆಯೋದಿಲ್ಲ ಅಣ್ಣ ನಾನು. ನೀವು ಅವತ್ತು ನಮ್ಮ ಮನೆಗೆ ಬಂದಾಗ ನೀವು ಬಂದು ಹೋದ್ಮೇಲೆ ಸುಮಾರು ನನಗೆ 2 ಅವರ್ ಬೇಕಾಗಿತ್ತು ಅಣ್ಣ ಸುಧಾರಿಸ್ಕೊಳ್ಳೋದಕ್ಕೆ. ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಏನೋ ಒಂದು ನೀವು ಬಲಗಾಲ್ ಒಳಗಡೆ ಇಟ್ಟಿದ ತಕ್ಷಣ ಅದು ಹೇಳ್ಕೊಳಕ್ಕೆ ಆಗೋದಿಲ್ಲ ಅಣ್ಣ ಅನುಭವ. ಅಷ್ಟೊಂದು ಎನರ್ಜಿ, ಅಷ್ಟೊಂದು ಪಾಸಿಟಿವ್. ನಾವು ನಮ್ಮ ಗುರುಗಳು ಬಂದ್ರೇನೋ, ಗಾಳಿ ಗುರುಗಳದು ಬರೋ ಗಾಳಿ ಸೋಕ್ತೇನೋ, ನಿಜವಾಗ್ಲೂ ಗುರುಗಳೇ ಬಂದ್ರೆ ಅವರು ಶಕ್ತಿ ಏನಿರುತ್ತೆ ಅಷ್ಟೊಂದು ಶಕ್ತಿ ನಮ್ಮ ಮನೆಗೆ ಬಂತೇನೋ ಅನ್ನೋ ಫೀಲಿಂಗ್ ಆಯ್ತು. ಆ ಫೀಲಿಂಗ್ ಅನ್ಭವಿಸ್ತಾರಲ್ಲಣ್ಣ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಎಂತ ಫೀಲಿಂಗು ಅಂತನ್ಬಿಟ್ಟು. ಆ 2ನೇ ವರ್ಷ ಆಗಿದ್ದ ಅನುಭವ, ನೀವು ನಮ್ಮ ಮನೆಗೆ 1ನೇ ಸಲ ಬಂದಿದ್ದ ಅನುಭವ ಅಂತೂ ಈ ದೇಹದಲ್ಲಿ ಉಸಿರಿರೋವರೆಗೂ ನನ್ನ ಕೈಯಲ್ಲಿ ಮರೆಯೋದಕ್ಕೆ ಆಗೋದಿಲ್ಲ ಅಣ್ಣ. ಅಂತ ಎಕ್ಸ್ಪೀರಿಯನ್ಸ್ ಅಣ್ಣ ನನಗಂತೂ. ನಾನು ಎಲ್ಲ ರಾಯರ ಕೃಪೆ ಅಮ್ಮ. ನಿಮ್ಮ ಪಾಪ ನಾನು ಊಟ ಮಾಡಿ ಊಟದಲ್ಲಿ ಖಾಲಿ ಹೊಟ್ಟೆಯಿಂದ ಬಂದೆ, ತುಂಬಿದ ಹೊಟ್ಟೆಯನ್ನು ನೀವು ತುಂಬಿ ಕಳಿಸಿದ್ರೆ ಅಂದ್ರೆ ನಿಮ್ಮ ಪಾಪ ಕರ್ಮಗಳನ್ನು ನಾನು ತಗೊಂಡು ಬಂದೆ ತಾಯಿ. ಅಷ್ಟೇ ತಾಯಿ, ಅದು ಏನಿಲ್ಲ ತಾಯಿ. ಹೌದಣ್ಣ, ಹೌದಣ್ಣ. ಒಳ್ಳೇದಾಗ್ಲಿ ತಾಯಿ, ಚಿಂತಿಸ್ಬೇಡಿ. ನಮಸ್ಕಾರ ತಾಯಿ. ನಮಸ್ಕಾರ ಅಣ್ಣ. ಓಕೆ, ಚೆನ್ನಾಗಿದ್ದೀರಾ ಅಣ್ಣ? ಹ್ಞೂ ನಮ್ಮ ತಾಯಿ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಗುರುಗಳ ಆಶೀರ್ವಾದದಿಂದ ತುಂಬಾ ಖುಷಿಯಾಗಿದ್ದೀನಿ ಅಣ್ಣ. ಶುಭವಾಗಲಿ ಅಮ್ಮ ತಾಯಿ, ಶುಭವಾಗಲಿ. ಎಲ್ಲ ರಾಯರ ಕೃಪೆ. ಹೌದಣ್ಣ, ರಾಯರ್ ಕೃಪೆ. ಮಾತಾಡ್ತಾ ಇರೋದು ನಾವು ಬೆಂಗಳೂರಿಂದ ಅಣ್ಣ. ಓಕೆ, ಹೇಳಮ್ಮ ತಾಯಿ. ಅದೇ ಅಣ್ಣ, ನೀವು ಹೇಳ್ಕೊಟ್ಟಿದ್ರಲ್ಲ 9 ವಾರದ್ದು ವ್ರತ. ಹೌದಮ್ಮ. ಅದು ಮಾಡಿದ್ದಾದ್ಮೇಲೆ ನಾವು ಅಂಗಡಿ ಓಪನ್ ಮಾಡಿದೀರಿ ಅಣ್ಣ, ವೆಲ್ಡಿಂಗ್ ಅಂಗಡಿ. ಹೌದಣ್ಣ. ಓಹೋ, ಓಕೆ ಓಕೆ, ಒಳ್ಳೇದಾಗ್ಲಿ ಅಮ್ಮ, ಒಳ್ಳೇದಾಗ್ಲಿ. ರಾಯರು ಕೈ ಹಿಡಿದ್ರು ನಿಮ್ಮನ್ನ? ಹಾ ಅಣ್ಣ, 100ಕ್ಕೆ 1000 ಪಟ್ಟು ಕೈ ಹಿಡ್ದಿದ್ದಾರೆ ಅಣ್ಣ. ಓಹೋ, ಓಕೆ. ಹೆಂಗಮ್ಮ, ಎಷ್ಟು ಜನ ಇದಾರೆ ಕೆಲಸದವರು? 4 ಜನ ಇದಾರೆ ಅಣ್ಣ. ಓ, 4 ಜನನ ಕೆಲಸದವ್ರನ್ನ ಇಟ್ಕೊಂಡು ಒಂದು ದೊಡ್ಡದಾಗಿ ಅಂಗಡಿ ಓಪನ್ ಮಾಡಿದ್ರು. ದೊಡ್ಡದಾಗಿದೆ ನಮ್ಮ ಅಂಗಡಿ? ಸುಮಾರಿಗೆ ಇದೆ ಅಣ್ಣ. ಓಹೋ, ಪರವಾಗಿಲ್ಲಮ್ಮ, ಇರ್ಲೇಬಹುದು. 4 ಜನದನ್ನ ಇಟ್ಕೊಂಡಿದ್ದೀರ ಅಂದ್ರೆ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು ಏನೇ ಆದ್ರೆ ಅದು ಪವರ್. ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಪವರ್, ಅರ್ಥ ಆಯ್ತಾ? ರಾಯರ ಅನುಗ್ರಹ ಇಲ್ಲದೆ ಯಾವ ಕೆಲಸ ಆಗುವುದಿಲ್ಲ ತಾಯಿ. ಹೌದಣ್ಣ. ಆ ಕೆಲಸ ಅವತ್ತೇ ಹೇಳಿದೆ, ಮಾಡಿ ಅಮ್ಮ, ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ. ಆದ್ರೆ ನೀವು ನಾನು 9 ವಾರ ವ್ರತವನ್ನು ನಿಮ್ಗೆ ತಿಳಿಸ್ಕೊಟ್ಟ ಆದ್ಮೇಲೆ ನಿಮ್ಗೆ ಅನುಗ್ರಹ ಆಗಿರೋದಲ್ವಾ ಇದು? ಹೌದು ಅಣ್ಣ, ಹೌದಣ್ಣ. ಒಳ್ಳೇದಾಗ್ಲಿ ತಾಯಿ. ನೋಡಮ್ಮ, ಒಳ್ಳೇದಾಗಿದೆ ಅಂತಂದು ಖುಷಿಯಿಂದ ನನಗೆ ಕರೆ ಮಾಡ್ತಿಲ್ಲ, ತುಂಬಾ ಖುಷಿ ಆಗುತ್ತೆ ತಾಯಿ. ರಾಯರ ಬಗ್ಗೆ ಏನ್ ಅನ್ಸುತ್ತಮ್ಮ ತಾಯಿ ನಿಮ್ಗೆ ಇವಾಗ? ಮಾತುಗಳೇ ಬರೋದಿಲ್ಲ ಅಣ್ಣ. ಸೂರ್ಯ ಚಂದ್ರ ರಾತ್ರಿ ಬೆಳಕು ಆಗ್ಲಿ ಇರೋದು ಎಷ್ಟು ಸತ್ಯನೋ ಅದಕ್ಕಿಂತ 10 ಪಟ್ಟು 100 ಪಟ್ಟು ನಮ್ ಗುರುಗಳು ನಮ್ ಜೊತೆ ಸದಾ ಕಾಲ ಇರೋದು ಅಷ್ಟೇ ಸತ್ಯ ಅಣ್ಣ. ಒಂದೇ ಮಾತಲ್ಲಿ ಹೇಳ್ಬಿಟ್ರಲ್ಲಮ್ಮ ತಾಯಿ ನೀವು. ಹೌದಣ್ಣ, ಬೆಳಕು ಹೆಂಗಿದ್ಯೋ, ರಾತ್ರಿ ಹೆಂಗಿದ್ಯೋ, ಮಳೆ ಗಾಳಿ ಬಿಸಿಲು ಚಳಿ ಇದೆಲ್ಲ ಪ್ರಕೃತಿನಲ್ಲಿ ಎಷ್ಟು ಸತ್ಯನೋ ಅದ್ರಷ್ಟೇ ನಮ್ ಗುರುಗಳು ಇರೋದು ನಿಜ ಅಣ್ಣ. ಅಷ್ಟೇ ಸತ್ಯ ಅಣ್ಣ. ಅಷ್ಟು ಅನುಗ್ರಹ ಮಾಡಿದಾರಲ್ಲಮ್ಮ ರಾಯರು. ಹೌದಣ್ಣ, ನಾನು ಅರ್ಶಿನ ಕುಂಕುಮ ಉಳಿಸ್ಕೊಟ್ಟಿದ್ದು ನಮ್ ಗುರುಗಳೇ ಅಣ್ಣ. ಒಂದು ಟೈಮಲ್ಲಿ ನನ್ ಗಂಡ ಸತ್ತೋಗ್ಬೇಕಾಗಿತ್ತು. ಮಠ ಮಂತ್ರ ಎಲ್ಲ ಮಾಡಿ ನಮ್ ಸಂಬಂಧದಲ್ಲೇ ಮಠ ಮಂತ್ರ ಎಲ್ಲ ಮಾಡಿ ತುಂಬಾ ತೊಂದರೆ ಮಾಡ್ಬಿಟ್ಟಿದ್ರು. ಮಠ ಮಂತ್ರ ಮಾಡಿ ನನ್ಗೆ ಅರ್ಶಿನ ಕುಂಕುಮ ಉಳಿಸ್ಕೊಟ್ಟಿದ್ದೆ ನನ್ನ ಗುರುಗಳು. ನಮ್ದು ಮದುವೆ ಆಗಿ 13 ವರ್ಷ ಆಯ್ತು ಅಣ್ಣ. 13 ವರ್ಷದಲ್ಲಿ ನಾವು ಸುಮಾರು ಕೊರೋನಾ ಸ್ಟಾರ್ಟ್ ಆಯ್ತಲ್ಲ ಅಣ್ಣ, ಅವಾಗ್ನಿಂದ ನಾವು ಚೆನ್ನಾಗಾಗಿರೋದು. ಅಂದ್ರೆ ಕೊರೋನಾ ಟೈಮಲ್ಲಿ ನಮ್ಮ ಯಜಮಾನ್ರಿಗೆ ಹುಷಾರ್ ತಪ್ಪೋಯ್ತು. ನಾನು ಹೋಗದೆ ಇರೋ ದೇವಸ್ಥಾನ ಇಲ್ಲ, ಹೋಗದೆ ಇರೋ ಆಸ್ಪತ್ರೆಗಳಿಲ್ಲ, ಮಾಡದೇ ಇರೋ ಸ್ಕ್ಯಾನಿಂಗ್ಗಳಿಲ್ಲ, ಪ್ರತಿಯೊಂದು ರಿಪೋರ್ಟ್ಗಳಲ್ಲೂ ನಾರ್ಮಲ್ 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 ಅಂತ ಬರ್ತಾ ಇತ್ತು.
ಬಟ್ ಆಗೋ ತೊಂದ್ರೆನೆ ಆಗ್ತಾ ಇತ್ತು. ಊಟ ತಿನ್ನಕ್ ಆಗ್ತಾ ಇರ್ಲಿಲ್ಲ, ನೀರ್ ಕುಡಿಯಕ್ ಆಗ್ತಾ ಇದ್ದಿರಿಲ್ಲ ನಮ್ಮ ಯಜಮಾನ್ರಿಗೆ. ಆ ತರ ಆಗ್ಬಿಟ್ಟಿತ್ತು. ಆಮೇಲೆ ಹಿಂಗೆ ಯೂಟ್ಯೂಬ್ ನೋಡ್ಕೊಂಡು ಗುರುಗಳನ್ನ ಪೂಜೆ ಮಾಡೋದು ಸ್ಟಾರ್ಟ್ ಮಾಡದ್ಮೇಲೆ ನಂಬಿಕೆ ಇಟ್ಟು ಪೂಜೆ ಮಾಡ್ಕೊಂಡು ಗಾಯತ್ರಿ ಮಂತ್ರಗಳನ್ನ ಹೇಳ್ಕೊಂಡು ಗುರುವಾರ ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟು ವರ್ಷಕ್ಕೊಂದ್ಸತಿ ನಮ್ ಕೈಲಾದಷ್ಟು ಜನನ ನಮ್ ಫ್ಯಾಮಿಲಿನಲ್ಲಿ 1 ವರ್ಷಕ್ಕೊಂದ್ಸತಿ ಕರ್ಕೊಂಡು ಹೋಗಿ ಬರ್ತಿದ್ದೀರಿ ಅಣ್ಣ. ಈಗ 4 ವರ್ಷದಿಂದ ಅದೇ ಸೇವೆ ಮಾಡ್ಕೊ ಬರ್ತಾ ಇದೀರಿ. 4 ವರ್ಷಕ್ಕೊಂದ್ಸತಿ ಯಾರ ಹತ್ರನೂ 1 ರೂಪಾಯಿ ದುಡ್ಡು ತಗೊಳಲ್ಲ ನಾವು. ನಮ್ ಕೈಯಿಂದನೇ ದುಡ್ಡೆಲ್ಲ ಹಾಕೊಂಡು ಕರ್ಕೊಂಡೋಗಿ ತೋರಿಸ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದೀರಿ ಅಣ್ಣ. 4 ವರ್ಷದಿಂದನೂ ತುಂಬಾ ಚೆನ್ನಾಗಿದ್ದೀರಿ ಅಣ್ಣ. ನೋಡಮ್ಮ, ತುಂಬಾ ಅದ್ಭುತ, ತುಂಬಾ ಖುಷಿ ಆಯ್ತು. ಒಂದು ವಿಚಾರದಲ್ಲಿ ಹೇಳ್ತೀನಿ ನೋಡಮ್ಮ ತಾಯಿ, ಯಾಕಂದ್ರೆ ಕೆಟ್ಟ ದೃಷ್ಟ ಶಕ್ತಿಗಳು ಇರುವುದು ಸತ್ಯ ತಾಯಿ. ಅರ್ಥ ಆಯ್ತಮ್ಮ? ಕಣ್ಣಿನ ಕೆಟ್ಟ ದೃಷ್ಟ ಶಕ್ತಿ ಮನುಷ್ಯ ನೋಡಮ್ಮ, ಎಷ್ಟು ಮನುಷ್ಯನ ಕಣ್ಣಿನ ದೃಷ್ಟಿ ಶಕ್ತಿ ಕಲ್ಲು ಬಂಡೆ, ಆ ಕಲ್ಲು ಬಂಡೆ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತ ಹೇಳಿದ್ರೆ ಆ ಕಲ್ಲು ಬಂಡೆನೆ ಬಿರುಕು ಬಿಟ್ಟು ಬಿಡುತ್ತೆ ತಾಯಿ. ಹೌದು ನಿಜ ಅಣ್ಣ. ಅದಕ್ಕೆ ಮನುಷ್ಯನ ಕಣ್ಣಿನ ಪವರ್ ಅಷ್ಟಿರುತ್ತೆ ತಾಯಿ. ದೂರದ ಬೆಟ್ಟ ನೋಡೋದಕ್ಕೆ ಮಾತ್ರ ಚಂದ, ಹತ್ತಿರದಲ್ಲಿ ಹೋದ್ರೆ ಹತ್ತುವುದಕ್ಕೆ ತುಂಬಾ ಕಷ್ಟ. ಹೌದಣ್ಣ. ಅದಕ್ಕೆ ಇವತ್ತು ನೀವು ರಾಯರನ್ನ ನಂಬಿ ನೀವು ರಾಯರ ಪಾದವನ್ನು ಹಿಡಿದು ಪೂಜೆ ಮಾಡ್ತಾ ಇದ್ರೆ, ಅಲ್ಲಮ್ಮ ನನ್ನ ನಂಬರ್ ಹೆಂಗ್ ಸಿಕ್ತಮ್ಮ ನಿಮ್ಗೆ? ನೀವು ಜಯನಗರದಲ್ಲಿ ಇದ್ರಲ್ಲ ಅಣ್ಣ, ಅವಾಗ ಆಗಸ್ಟ್ ಅಲ್ಲಿ ಗುರುಗಳ ಆರಾಧನೆ ನಡೆಯುತ್ತಲ್ಲ ಅಣ್ಣ, ಆ ಟೈಮಲ್ಲಿ ನೀವು ಮನೆಗೆ ಬಂದು ಅಕ್ಕಿ ಕಲೆಕ್ಟ್ ಮಾಡ್ಕೊಂತೀರಾ. ಯಾರಿಗಾದ್ರೂ ಏನಾದ್ರೂ ದಾನ ಮಾಡ್ಬೇಕಾದ್ರೆ, ಅನ್ನದಾನಕ್ಕೆ ಏನಾದ್ರೂ ಗುರುಗಳಿಗೆ ಸೇವೆ ಮಾಡ್ಬೇಕಂತಂದ್ರೆ ನೀವು ನಮ್ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತನ್ಬಿಟ್ಟು ಹೇಳಿ ನಂಬರ್ ಹಾಕಿದ್ರಿ ನೀವು. ನನ್ನ ಫೇಸ್ಬುಕ್ ಅಲ್ಲಿ ಸಿಕ್ತು. ನೀವು ಮಾಡಿದ್ದು ಹೌದು, ನೀವು ಮಾಡಿದ್ದು ಒಂದೇ ದಿನ ಆಗಿದ್ದು. ಆಮೇಲೆ ನನ್ಗೆ 2ನೇ ದಿನಕ್ಕೆ ನಂಬರ್ ಸಿಕ್ತು. ಆಗ್ಲಿಂದ ನಾನು ನಿಮ್ಗೆ ಪರಿಚಯ ಇರೋದಣ್ಣ. ಒಳ್ಳೇದಾಗ್ಲಿ. ಒಟ್ಟಿನಲ್ಲಿ ನಿಮಗೆ ರಾಯರ ವ್ರತವನ್ನು ತಿಳಿಸ್ಕೊಟ್ಟಿದ್ದಕ್ಕೂ ಒಳ್ಳೇದಾಗಿದೆ. ರಾಯರನ್ನ ನಂಬಿದ್ದಕ್ಕೂ ನೀವು ಇವತ್ತು ರಾಯರನ್ನ ನಂಬಿ ನೀವು ಪೂಜೆ ಮಾಡೋದಕ್ಕೆ ಇವತ್ತು ಅಂಗಡಿ ಒಂದು ದೊಡ್ಡದಾಗಿ ಅಂಗಡಿ ಅಂದ್ರೆ ಮೀಡಿಯಂ ಆಗಿ ದೊಡ್ಡದಾಗಿ ಒಟ್ಟಿನಲ್ಲಿ ಅಂಗಡಿ ಓಪನ್ ಮಾಡಿ ಒಂದು 4 ಜನಕ್ಕೆ ಕೆಲಸದವ್ರು ಇಟ್ಕೊಂಡಿದ್ರೆ ಅಂದ್ರೆ ಅದು ಯಾಕಂದ್ರೆ ಈಗ ಇವತ್ತಿನ ಸಿಚುವೇಶನ್ ಸ್ವಲ್ಪ ಕಷ್ಟದ್ದೇ ಅದು. ಯಾಕಂದ್ರೆ ನಮ್ಮ ಯಜಮಾನ್ರು ಇನ್ನೊಬ್ರ ಹತ್ರ ಹೋಗಿ ಕೂಲಿ ಕೆಲಸ ಮಾಡಿ ಕೈ ಅಡ್ತಾ ಇದ್ರು ಕೂಲಿ ಕಾಸಿಗೋಸ್ಕರ. ಆದ್ರೆ ಇವತ್ತು ಅವ್ರೆ 4 ಜನಕ್ಕೆ ಕೂಲಿ ಕೊಡೋ ಮಟ್ಟಿಗೆ ಬಂದಿದ್ದೀರಿ ಅಣ್ಣ. ಯಾಕೆ? ಇದೆಲ್ಲ ಯಾವ ಕಾರಣದಿಂದ, ಯಾರಿಂದ ಆಗಿರೋದು? ಗುರುಗಳು. ಹೌದು. ಇನ್ನೊಬ್ಬರ ಕೈಯ ಕೆಳಗಡೆ ಹೋಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬೇಡಕಂದ ಭಕ್ತಿಯಿಂದ ನಿನ್ನ ಶ್ರೀಮತಿಯವರು ಅಷ್ಟು ಭಕ್ತಿಯಿಂದ ಪೂಜೆ ಮಾಡುತ್ತಾ ಇದ್ದಾರೆ. ಅದಕ್ಕೆ ನೀನೇ ಇನ್ನೊಂದು 4 ಜನಕ್ಕೆ ಕೆಲಸ ಕೊಡಿಸುವಂತಂದು ಗುರು ರಾಘವೇಂದ್ರ ಸ್ವಾಮಿಯವರೇ ಅನುಗ್ರಹ ಮಾಡಿದ್ದಾರೆ ತಾಯಿ. ಹೌದು ಅಣ್ಣ. ಹೌದು ಅಣ್ಣ. ನಾ ಇನ್ನೊಂದು ನನ್ ಮನಸ್ಸಿಂದ ಹೇಳ್ಬೇಕು ಅನಿಸ್ತಿದೆ. ನಾವು 2ನೇ ವರ್ಷ ಮಂತ್ರಾಲಯಕ್ಕೆ ಹೋದ್ರಿ ಅಣ್ಣ. 2ನೇ ವರ್ಷ ಮಂತ್ರಾಲಯಕ್ಕೆ ಹೋದ್ರೆ ನಾವು ಯಾವಾಗ್ಲೂ ನಮ್ಗೆ ಸ್ಪೆಷಲ್ ಎಂಟ್ರಿ ಅಂತ ಅಂದ್ಬಿಟ್ಟು ಗೊತ್ತಿರ್ಲಿಲ್ಲ. ಯಾವಾಗ್ಲೂ ಸ್ಪೆಷಲ್ ಎಂಟ್ರಿ ಇದೆಯಲ್ಲ, ಸ್ಪೆಷಲ್ ಎಂಟ್ರಿ ಅಂದ್ರೆ 1000 ರೂಪಾಯಿ ಆತರ ಕೊಟ್ಬಿಟ್ಟು ಅನ್ನದಾನಕ್ಕೆ ಕೊಟ್ಬಿಟ್ಟು ಸ್ಪೆಷಲ್ ಎಂಟ್ರಿನಲ್ಲಿ ಹೋಗ್ತಾರಲ್ಲ, ಆ ತರ ಇರುತ್ತಲ್ವಾ. ನಮ್ಗೆ 1ನೇ ವರ್ಷ ಹೋದಾಗ ನಾರ್ಮಲ್ ಆಗಿ ಹೋಗ್ಬಿಟ್ಟು ಬಂದ್ಬಿಟ್ರಿ. 2ನೇ ವರ್ಷ ನಮ್ ಬ್ರದರ್ ಕರ್ಕೊಂಡ್ ಹೋಗಿದ್ರು. ನಾವು ಹೋಗಿದ್ರಿ, ಅವ್ರು ನಮ್ ಬ್ರದರ್ ನಮ್ ಜೊತೆ ಬಂದಿದ್ರು. ಬಂದಾಗ ಸ್ಪೆಷಲ್ ಎಂಟ್ರಿನಲ್ಲಿ ಕರ್ಕೊಂಡ್ ಹೋದ್ರು ಅವರು. ಸ್ಪೆಷಲ್ ಎಂಟ್ರಿನಲ್ಲಿ ಕರ್ಕೊಂಡ್ ಹೋದಾಗ ಗುರುಗಳಿಗೆ ಒಂದ್ ಸ್ವಲ್ಪ ಹತ್ರದಿಂದ ಕಾಣಿಸುತ್ತಲ್ಲ ಗುರುಗಳು ಕಾಣಿಸ್ತಾರಲ್ವಾ, ಆ ತರ ನಾನು ನೋಡ್ದೆ. ಅವಾಗ ಹೊಟ್ಟೆಯಿಂದ ಏನೋ ಒಂಥರ ಫೀಲಿಂಗ್ ಬಂದಂಗ ಆಯ್ತು ಅಣ್ಣ. ನನಗೆ ಮನ್ಸಿಂದ ಒಂಥರ ತಾಯಿ ಹತ್ರ ಏನಾದ್ರೂ ಸಂಕಟ ಆದಂಗೆ ಹೆಂಗ್ ಹೊಟ್ಟೆಯಿಂದ ಹೇಳ್ಕೊಂತೀರೋ, ಮನಸ್ಸಿಂದ ಹೇಳ್ಕೊಂತೀರೋ ಆ ತರ ಗುರುಗಳು ನೋಡಿದ ತಕ್ಷಣ ಎಲ್ಲ ರೋಮಾಂಚನ ಆಯ್ತು. ಅವಾಗ ನೋಡ್ಕೊಂಡು ಹೊರಗಡೆ ಬಂದು ಪ್ರದಕ್ಷಿಣೆ ಹಾಕದೆ ಅಣ್ಣ. ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಕಣ್ಣು ಮುಚ್ಕೊಂಡು ನನ್ ಕಷ್ಟನೆಲ್ಲ ಅವ್ರ ಹತ್ರ ಹೇಳ್ಕೊಂತಿರ್ಬೇಕಂದ್ರೆ ಮುಖಕ್ಕೆ ಯಾರೋ ನೀರ್ ಏರ್ಸಿದಂಗ ಆಯ್ತು ಅಣ್ಣ. ಸಡನ್ ಆಗಿ ಮುಖಕ್ಕೆ ನೀರ್ ಎರಚಿದಂಗ ಆಯ್ತು. ಆ ಮುಖದ ಹನಿ ನೀರು ನನ್ನ ಮುಖದ ಮೇಲೆ ಬಿದ್ದಿದ್ದ ಅನುಭವ ನನ್ಗಾಯ್ತು. ಆದ್ರೆ ಕಣ್ಬಿಟ್ಟು ನೋಡಿದ್ರೆ ಯಾರು ಇಲ್ಲ. ಆ ಫೀಲಿಂಗು ನನ್ನ ಕೈಯಲ್ಲಿ ಇದುವರೆಗೂ ಮರೆಯಕ್ಕೆ ಆಗ್ತಾ ಇಲ್ಲ ಅಣ್ಣ. ಅಂದ್ರೆ ಅದು ನಿನ್ನಲ್ಲಿ ಇರ್ತಕ್ಕಂತ ಕೆಟ್ಟ ದೃಷ್ಟ ಶಕ್ತಿಗಳು ಇನ್ನು ಮುಂದೆ ಪರಿಹಾರ ಆಯ್ತು ಕಂದ, ಚಿಂತಿಸಬೇಡ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರೇ ಆ ಒಂದು ತೀರ್ಥವನ್ನು ನಿಮ್ಮ ಮೇಲೆ ಎಸೆದಿದ್ದಾರೆ ತಾಯಿ. ಇನ್ನು ಮುಂದೆ ಕಷ್ಟಗಳು ಎಲ್ಲ ಪರಿಹಾರ ಆಯ್ತು. ಆದ್ರೆ ರಾಯರು ಏನ್ ಹೇಳಿದ್ದಾರೆ, ನಾನು ಬೃಂದಾವನದಲ್ಲಿ ಕುಳಿತುಕೊಂಡು ನಿಮ್ಮೆಲ್ಲರಿಗೂ ಪವಾಡಗಳನ್ನು ಮಾಡುತ್ತಾ ಕುಳಿತಿರುತ್ತೇನೆ, ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿರುತ್ತೇನೆ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದೌದಣ್ಣ. ಅವತ್ತಿನ ದಿನದಲ್ಲಿ ನಿಮ್ಗೆ ಬಿದ್ದು ಹಾಕಿರೋದು ಬೇರೆ ಯಾರಲ್ಲ, ರಾಘವೇಂದ್ರ ಸ್ವಾಮಿ ಅವರು. ನಿನ್ನ ಕರ್ಮಗಳು ಎಲ್ಲ ಕಳೆದು ಹೋಯ್ತು ಕಂದ, ಇವತ್ತು ನನ್ನ ಸನ್ನಿಧಾನಕ್ಕೆ ನೀನು ನನ್ನನ್ನು ಹುಡಿಕೊಂಡು ಬಂದಿದ್ದೀಯಾ ನೀನು ಅಂತ ರಾಘವೇಂದ್ರ ಸ್ವಾಮಿ ಅವರ ತೀರ್ಥವನ್ನು ಹಾಕಿದ್ದಾರೆ ತಾಯಿ.
ಹಾ ಹೌದು, ನಮ್ಮ ಮುಖಕ್ಕೆ ಎರ್ಚಿದ್ ನೀರು ಯಾರೋ ಈ ನೀರು ಎರ್ಚಿದ ಅನುಭವ ಆಯ್ತು. ಅದು ನೀರು ನನ್ನ ಮುಖಕ್ಕೆ ಬಿದ್ದಿದ್ದ ಅನುಭವನೂ ಆಯ್ತು ನನಗೆ. ಬಟ್ ಕಣ್ ಬಿಟ್ಟು ನೋಡ್ದಾಗ ಏನೂ ಇರ್ಲಿಲ್ಲ. ಆ ತರ ಅಂದ್ರೆ 2ನೇ ವರ್ಷ ಆಗಿದ್ದು ಅಂತೂ ನನ್ನ ಕೈಯಲ್ಲಿ ಮರೆಯೋದಕ್ಕೆ ಆಗೋದಿಲ್ಲ ಅಣ್ಣ. ಆ ತರ ಅನುಭವ ಆಯ್ತು ಅಣ್ಣ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ಹೇಳ್ಕೊಂಡ್ರೆ ಒಂದೊಂದಲ್ಲ ಅಣ್ಣ, ಗುರುಗಳದ್ದು ಮಾತುಗಳೇ ಬರೋದಿಲ್ಲ, ಮಾತುಗಳೇ ಸಾಕಾಗೋದಿಲ್ಲ. ಅಷ್ಟೊಂದು ಒಂದ್ರ ಮೇಲೆ ಒಂದ್ರಿಂದ ಒಂದು ಪವಾಡ ಮಾಡ್ತಾನೆ ಇದ್ದಾರಣ್ಣ ನನ್ನ ಜೀವನದಲ್ಲಂತೂ ಗುರುಗಳು. ನೋಡಮ್ಮ, ಅದಕ್ಕೆ ಹೇಳ್ತಾ ಇರೋದು, ಯಾವತ್ತು ನೀವು ಮನುಷ್ಯರ ಪಾದ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳೋದು ಇದೆ ತಾಯಿ. ಮನುಷ್ಯರನ್ನ ನಂಬಿ ಮನುಷ್ಯರ ಹತ್ರ ಸಂಪರ್ಕ ಮಾತಾಡಿ ಇಟ್ಕೊಳ್ಳಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಪಾದವನ್ನು ಹಿಡಿಯೋದು ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ಹಿಡೀರಿ. ನೀವು ಪಾದವನ್ನು ಹಿಡಿದಂತ ಸಂದರ್ಭದಲ್ಲಿ ಯಾವತ್ತು ನಿಮ್ನ ಮನುಷ್ಯರು ಕೈ ಬಿಡಬಹುದು, ಆದ್ರೆ ರಾಯರು ಯಾವತ್ತು ನಿಮ್ಮನ್ನ ಕೈ ಬಿಡುವುದಿಲ್ಲ ತಾಯಿ. ಹೌದಣ್ಣ, ಹೌದಣ್ಣ. ಅದಕ್ಕೋಸ್ಕರ ಖಂಡಿತ ಆ ಪೂಜೆ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಿದೆ, ನಿಮ್ಮ ಕುಟುಂಬದವ್ರಿಗೂ ಒಳ್ಳೇದಾಗಿದೆ. ನಿಮ್ಮ ತಾಯಿ ಹೇಗಿದ್ದಾರಮ್ಮ ತಾಯಿ? ನಾವು ಹುಷಾರಾಗಿದ್ದೀವಿ. ಚೆನ್ನಾಗಿತ್ತಲ್ಲಮ್ಮ? ಹೌದಣ್ಣ, ಹೌದಣ್ಣ. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಮಕ್ಕಳೆಲ್ಲ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದ್ತಾ ಇದಾರೇನಮ್ಮ? ಎಲ್ರು ಚೆನ್ನಾಗಿದ್ದಾರಣ್ಣ, ಚೆನ್ನಾಗಿ ಓದ್ತಿದಾರಣ್ಣ ಮಕ್ಕಳನ್ನು. ಮತ್ತೇನಮ್ಮ ತಾಯಿ ಸಮಾಚಾರ? ಇನ್ನೇನು ಇಲ್ಲ ಅಣ್ಣ. ಅಂದ್ರೆ ಫೋನ್ ಮಾಡ್ದಾಗ್ಲಿ ನಿಮ್ ಜೊತೆ ಮಾತಾಡೋದಾಗ್ಲಿ ಐತಲ್ಲ, ಅದು ಒಂಥರ ಫೀಲಿಂಗು, ಖುಷಿ ಹೇಳ್ಕೊಳಕ್ಕೆ ಆಗೋದಿಲ್ಲ, ಮಾತುಗಳಲ್ಲಿ ಬರೋದೇ ಇಲ್ಲ. ಆ ಮಾತು ಹೆಂಗ್ ಹೇಳ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅಣ್ಣ, ಅಷ್ಟೊಂದು ಖುಷಿ ಆಗ್ತಾ ಇರುತ್ತೆ. ಯಾಕೆ ಆತರದಲ್ಲಿ? ಹೌದು, ನೀವು ಅಂದ್ರೆ ಏನೋ ಒಂಥರ ಎನರ್ಜಿ ಅಣ್ಣ. ನಿಮ್ ಜೊತೆ ಮಾತಾಡಿದ್ರೆ ಏನೋ ಒಂಥರ ಖುಷಿ. ನಮ್ ಕಷ್ಟನೆಲ್ಲ ಕೇಳೋದಕ್ಕೂ ಒಬ್ರು ಇದ್ದಾರೆ, ನಮ್ ಕಷ್ಟದ ಪರವಾಗಿ ಗುರುಗಳ ಹತ್ರ ಮಾತಾಡೋದಕ್ಕೂ ಒಬ್ರು ಇದ್ದಾರೆ ಅನ್ನೋ ಖುಷಿ. ನಾವು ಗುರುಗಳು ದೇವಸ್ಥಾನದಲ್ಲಿ ಕೂತಿರ್ತಾರೆ, ಆದ್ರೆ ನೀವು ನಮ್ ಕಷ್ಟನೆಲ್ಲ ಮಾತಾಡ್ಕೊಂಡು ವಿಚಾರಿಸ್ಕೊಂಡು ಈ ತರ ವಿಚಾರಿಸ್ತಾ ಇರ್ತೀರ ಅನ್ನೋ ಒಂಥರ ಫುಲ್ ಖುಷಿ. ಅಂದ್ರೆ ಮಾತುಗಳೇ ಬರೋದಿಲ್ಲ ಅಣ್ಣ, ಹೆಂಗ್ ಮಾತಾಡ್ಬೇಕು, ಬರೋ ಮಾತುಗಳನ್ನ ಯಾವ ತರ ವರ್ಣನೆ ಮಾಡ್ಬೇಕು, ಹೆಂಗ್ ಹೇಳ್ಕೋಬೇಕು ಅನ್ನೋ ಫೀಲಿಂಗ್ಗೆ ಗೊತ್ತಾಗೋದಿಲ್ಲ ಅಣ್ಣ. ಅಷ್ಟೊಂದು ಖುಷಿ ಆಗುತ್ತೆ ಅಣ್ಣ. ಇಲ್ಲಮ್ಮ, ನೀವ್ ಹೇಳ್ತಾ ಮಾತಲ್ಲಿ ನಾನು ಕೇಳ್ತೀನಿ. ಬಟ್ ಎಷ್ಟೋ ಜನಗಳು ನನ್ನ ತಾಯಂದಿರು ನೀವ್ ಹೇಳಿರೋ ಮಾತನ್ನು ಹೇಳಿದ್ದಾರೆ. ಆದ್ರೆ ಒಂದು ವಿಚಾರದಲ್ಲಿ ನಾನು ಎಲ್ಲಾದ್ರಲ್ಲೂ ಹೇಳ್ತಾ ಇದ್ದೀನಿ, ಬೇಡಮ್ಮ. ಯಾಕಂದ್ರೆ ಗುರುಗಳನ್ನೇ ಬೇರೆ, ದೇವರೇ ಬೇರೆ. ಅರ್ಥ ಆಯ್ತಲ್ಲ? ಆದ್ರೆ ನಾನು ಇಲ್ಲಿ ನಿಮ್ಮ ಹಾಗೆ ಸಾಧಾರಣವಾಗಿ ಮನುಷ್ಯನೇ, ಆದ್ರೆ ಒಂದು ಮಾತಾಡುವ ಒಂದು ಶಕ್ತಿಯನ್ನು ಗುರು ರಾಘವೇಂದ್ರ ಸ್ವಾಮಿ ಅವರು ನನಗೆ ಅನುಗ್ರಹ ಮಾಡಿದ್ದಾರೆ. ಇಂಥ ಬೆಳಕಂದ ನಾನಿದ್ದೀನಿ ಬಾ ಅಂತಂದು ಕರೆದುಕೊಂಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಅದಕ್ಕೋಸ್ಕರ ತಾಯಿ, ನಾನು ಇಲ್ಲಿ ಯಾರ್ಕಿನ ನಾನು ದೊಡ್ಡವನಲ್ಲ, ನಾನು ಎಲ್ಲಾರ್ಕಿನೂ ನಾನು ಚಿಕ್ಕವನೇ. ಆದ್ರೆ ರಾಯರ್ನ ನಂಬಿ ಅಂತ ಹೇಳಿಕೊಡ್ತಾ ಇದ್ದೀನಿ. ಯಾಕಂದ್ರೆ ರಾಯರು ನನ್ನ ಕನಸಿನ ಮುಖಾಂತರದಲ್ಲಿ ಪ್ರತಿಯೊಬ್ಬರಿಗೂ ನಾನು ಅನುಗ್ರಹ ಮಾಡ್ತೀನಿ. ಯಾರನ್ನ ನಾನು ಭಕ್ತಿಯಿಂದ ಪೂಜೆ ಮಾಡಿಕೊಂಡು ನೀವು ನನ್ನ ಸನ್ನಿಧಾನಕ್ಕೆ ಬರ್ತೀರಾ, ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ತೀನಿ. ಯಾರು ನನ್ನನ್ನು ಹುಡ್ಕೊಂಡು ಬರುವುದಿಲ್ಲ, ನೀವು ವಯಸ್ಸಾದಂತ ವ್ಯಕ್ತಿಗಳು ಮನೇಲಿ ಕೂತ್ಕೊಂಡು ನನ್ನ ಹೆಸರನ್ನು ಕೂಗಿ ನಾನು ನಿಮ್ಮ ಮನೆಗೆ ಬರುತ್ತೇನೆ ಅಂತಂದು ಆರಾಧನಾ ಟೈಮಲ್ಲಿ ಮನೆಗೂ ಬಂದು ಆಶೀರ್ವಾದ ಮಾಡಿ ಹೋಗ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದು ಅಣ್ಣ, ಆ ಟೈಮಲ್ಲೇ ಅಲ್ವಾ ನೀವು ನನ್ಗೆ ಸಿಕ್ಕಿದ್ದು. ಅದಕ್ಕೆ ಒಳ್ಳೇದಾಗ್ಲಿ ತಾಯಿ. ಅದಕ್ಕೆ ನೀವೇನು ನೋಡಿ, ಎಷ್ಟು ಜನಗಳನ್ನ ಕರೆದುಕೊಂಡು ನೀವು ರಾಯರ ಸನ್ನಿಧಾನಕ್ಕೆ ಹೋಗಿ ಬರುತ್ತಾ ಇರ, ಪ್ರತಿ ವರ್ಷನೂ ಹೋಗ್ತಾ ಇದ್ದೀರಾ. ಅದೇ ರೀತಿಯಾಗಿ ಹೋಗಿ ಬನ್ನಿ. ರಾಯರು ನೀವು ಒಬ್ಬರೇ ಬಂದ್ರೆ, ಇವತ್ತು ಯಾರು ನನ್ನನ್ನು ಕರೆದುಕೊಂಡು ಬಂದಿದ್ದಾರೆ, ನನ್ನ ಮಗಳು ಯಾರನ್ನೋ ಒಂದು 4 ಜನನ್ನ ಕರೆದುಕೊಂಡು ಬಂದಿದ್ದಾರಲ್ಲ ಅಂತ ರಾಯರಿಗೆ ಖುಷಿ ಆಗತ್ತೆ. ಎಲ್ಲರಿಗೂ ನಿಮ್ಮ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ ಹೇಳಿ ಅಂತ ರಾಯರು ಹೇಳಿದ್ದಾರೆ ತಾಯಿ. ನನ್ನ ಕಷ್ಟಗಳಿಗೆ ಒಂದೇ ಒಂದು ದಾರಿ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದಣ್ಣ. ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು, ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಎಷ್ಟು ಜನರಿಗೆ ಒಂದು ವಿಚಾರದಲ್ಲಿ ನೀವು ನೆನಪಿಟ್ಕೊಳ್ಳಿ, ನನಗೆ ಕರೆ ಮಾಡಿದಂತ ಲಕ್ವ ಹೊಡೆದವರು ಹುಷಾರಾಗಿದ್ದಾರೆ. ಡಾಕ್ಟರ್ಗೆ ಶಾಕ್ ಆಗಿದೆ. ಮೈಯಲ್ಲಿ ಇರ್ತಕ್ಕಂಥ ಕಾಯಿಲೆ, ಈ ಚರ್ಮ ಕಾಯಿಲೆ ಇರ್ತಕ್ಕಂಥವ್ರ ಕಾಯಿಲೆ ಅವು ಗುಣಮುಖವಾಗಿದ್ದಾರೆ. 15 ವರ್ಷ ಇರ್ತಕ್ಕಂಥ ಮಕ್ಕಳು, ನನ್ನ ತಾಯಿ ಆ ಮಕ್ಕಳಾಗಿಲ್ಲ, ಸಂತಾನ ಭಾಗ್ಯ ಅಂತವ್ರು ಕೂಡ ಅನುಗ್ರಹ ಮಾಡಿದ್ದಾರೆ. ಸಾಲದಲ್ಲಿ ಬಳಗ್ತಾ ಇದ್ದಂತ ವ್ಯಕ್ತಿಗಳಿಗೆ 15 ಲಕ್ಷ ಸಾಲಗಳನ್ನು ಮಾಡಿದಂತ ವ್ಯಕ್ತಿ ಎಷ್ಟು ಪವಾಡ ಮಾಡಿದ್ದಾರೆ ಅಂದ್ರೆ, ಅದನ್ನ ₹1 ದುಡ್ಡು ಕಟ್ಟಿಸ್ಕೊಳ್ಳೋರಂಗೆ ಪವಾಡ ಮಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಮಕ್ಕಳು ಎಜುಕೇಶನ್ ಇವತ್ತು ಎಷ್ಟು ಹಠ ಅಂದ್ರೆ ಹಠ. ಅವರ ಮಗ ಬೆಳಗಾವಿಯಲ್ಲಿ ಇರ್ತಕ್ಕಂಥವ್ರು ನಿನ್ನೆ ಕರೆ ಮಾಡಿದ್ರು, ನನ್ನ ಮಗ ಏನ್ ಮಾಡ್ಬೇಕು ಸ್ವಾಮಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಅವ್ರಿಗೆ ಏನಿಲ್ಲ, ನಾನು ಕಿವಿ ಮಾತು ಅಂದ್ರೆ ನಾನು ಧ್ವನಿ ಮುಖಾಂತರ ತಿಳಿಸ್ಕೊಟ್ಟೆ. ರಾಯರ್ನ ನಂಬಿ ರಾಯರ್ ಪಾದವನ್ನು ಹಿಡಿರಿ, ಪೂಜೆ ಮಾಡಿ ಅಂತ ಹೇಳಿಕೊಟ್ಟಿದ್ದಕ್ಕೆ ಇವತ್ತು ಅವ್ರ ಮಗ ಸೈನ್ಸ್ ಸ್ಟೂಡೆಂಟ್ ಅಂತ 2nd PUC ಅಲ್ಲಿ ತುಂಬಾ ರ್ಯಾಂಕ್ ತೆಗಿತಾ ಇದ್ದಾರೆ, ಓದ್ತಾ ಇದಾರಂತೆ. ಅದ್ರ ಕಾಲೇಜಿಗೆ ಹೋಗಲ್ದಂತ ವ್ಯಕ್ತಿ ರಾಯರ್ ಬುದ್ಧಿ ಹೇಳಿ ಕಳಿಸಿದ್ದಾರೆ.
ಅಂದ್ರೆ ಅನುಗ್ರಹ ಮಾಡಿದಾರೆ ರಾಯರು. ಒಂದಲ್ಲ ತಾಯಿ, ರಾಯರ ಬಗ್ಗೆ ಹೇಳ್ತಾ ಇದ್ರೆ ಆ ದಿನವೇ ಹೋಗಿದ್ದೇ ಸಾಲೋದಿಲ್ಲ. ಅಷ್ಟೊಂದು ರಾಯರ ಪವಾಡಗಳನ್ನಿದೆ ತಾಯಿ. ಹೌದು ಅಣ್ಣ, ದಿನಾಗ್ಲೂ ಸಾಕಾಗೋದಿಲ್ಲ, ಮಾತುಗಳು ಸಿಗೋದಿಲ್ಲ ಅಣ್ಣ. ಅಷ್ಟು ದೊಡ್ಡ ಪವಾಡ ನಮ್ ಗುರುಗಳು ಎಲ್ರ ಜೀವನದಲ್ಲೂ ಮಾಡ್ತಾ ಇದ್ದಾರೆ ಅಣ್ಣ. ನಂಬಬೇಕು, ಗುರುಗಳನ್ನ ನಂಬಬೇಕು. 100ಕ್ಕೆ 1000%, 1000% ನಂಬಬೇಕು. ನಮ್ ಜೊತೆ ಇದ್ದಾರೆ, ನಾವು ಮಾತಾಡೋ ಮಾತಲ್ಲಿದ್ದಾರೆ, ನಾವು ಮಾಡೋ ಕೆಲಸದಲ್ಲಿ ಇದ್ದಾರೆ ಅಂತನ್ಬಿಟ್ಟು ನಂಬಿದ್ರೆ ಅವ್ರ ಜೀವನನೇ ಬದಲಾಯಿಸ್ತಾರೆ ಅಣ್ಣ. ಯಾವ ಮುಖಾಂತರದಲ್ಲಿ, ನಿಮ್ಮ ಧ್ವನಿ ಮುಖಾಂತರದಲ್ಲಿ ಕರೆದ್ರು ಬರ್ತಾರೆ, ತಂದೆಯಾಗಿ ಕರೆದ್ರು ಬರ್ತಾರೆ, ನನ್ನ ಸ್ನೇಹಿತನಾಗಿ ಕರೆದ್ರು ಬರ್ತಾರೆ. ತಂದೆ ರಾಯರೇ ನೀವ್ ಇದ್ದೀರಾ ಅಂತ ಹೇಳಿ ರಾಯರ ಹತ್ರ ನಾವು ಹೋದ್ರೆ ಚಿಂತಿಸಬೇಡ, ನಾನು ಇದೀನಿ ಬಾಕಂದ ಅಂತ ಕರೀತಾರೆ. ಇಷ್ಟೊಂದೆಲ್ಲ ಪವಾಡಗಳನ್ನು ಮಾಡಿದ್ದಾರೆ. ಇವತ್ತು ನೋಡಿ, ನಿಮ್ಗೆ ಇಷ್ಟೊಂದೆಲ್ಲ ಬೇರೆಯವರ ಕೆಲಸದಲ್ಲಿ ಕೆಲಸ ಮಾಡುವಂತ ನಿಮ್ಮ ಯಜಮಾನರು ಇವತ್ತು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಂತದಾಗಿ ಒಂದು ಅಂಗಡಿಯನ್ನು ಇಟ್ಕೊಂಡು ಒಂದು 4 ಜನಕ್ಕೆ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ, ಒಂದು ಓನರ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ರಾಯರ ಕೃಪೆ ಅಲ್ವಾ ಅಮ್ಮ? ಹೌದು ಅಣ್ಣ, ರಾಯರ ಆಶೀರ್ವಾದ ಅಣ್ಣ. ಅದಕ್ಕೆ ತಾಯಿ, ಖಂಡಿತ ಇನ್ನೂ ಹೆಚ್ಚಿನ ರೀತಿಯಾಗಿ 100 ಜನಕ್ಕೆ ಕೆಲಸ ಕೊಡಿಸುವಷ್ಟು ಶಕ್ತಿ ಗುರು ರಾಘವೇಂದ್ರ ಸ್ವಾಮಿಯವರು ತುಂಬಲಿ ಅಂತಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ. ಇನ್ನು ಮುಂದೆ ಖಂಡಿತ ಹೆಚ್ಚಿನ ರೀತಿಯಾಗಿ ಜಾಸ್ತಿ ಅನುಗ್ರಹ ಆಗತ್ತೆ ತಾಯಿ. ಎಲ್ಲರಿಗೂ ಅನುಗ್ರಹ ಆಗ್ಬೇಕು, ಎಲ್ಲರಿಗೂ ಅನುಗ್ರಹ ಆಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ. ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ತಾಯಿ. ಇದೇ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ರಾಯರಿಗೆ ಪೂಜೆ ಮಾಡೋದು ಬಿಡಕ್ ಹೋಗ್ಬೇಡಿ. ನಿಮ್ಮ ಉಸಿರು ನನ್ ಜೀವ ಇರೋವರೆಗೂ ನಾನು ಗುರುಗಳ್ ಮರೆಯೋದಿಲ್ಲ ಅಣ್ಣ. ಅದೇ ರಾಯರ್ನ ಪೂಜೆ ಮಾಡಿದ್ರೆ ರಾಯರಿಗೆ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡ್ತಾರೆ ತಾಯಿ. ಓಕೆನಾ? ಹೌದಣ್ಣ. ಖಂಡಿತಮ್ಮ, ಮತ್ತೆ ನೆಕ್ಸ್ಟ್ ಸಂಪರ್ಕದಲ್ಲಿ ಸಿಗ್ತೀನಿ. ಚಿಂತಿಸಬೇಡಿ, ರಾಯರಿದ್ದಾರೆ ತಾಯಿ.